ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಕರ್ನಾಟಕದ ಸೌಂದರ್ಯ ಹಂಪಿಗೆ ಸ್ವಾಗತ ಸುಸ್ವಾಗತ. ಬಡವಲಿಂಗ ದೇವಸ್ಥಾನ. ಹಂಪಿಯ ಬಡವಲಿಂಗ ದೇವಸ್ಥಾನವು ವಿಜಯನಗರ ಸಾಮ್ರಾಜ್ಯದ ಕಾಲದ ಪ್ರಮುಖ ಶಿವಕ್ಷೇತ್ರವಾಗಿದೆ. ಇಲ್ಲಿ ಸುಮಾರು 3 ಮೀಟರ್ ಎತ್ತರದ ಏಕಶಿಲಾ ಶಿವಲಿಂಗವಿದ್ದು, ಇದು ಹಂಪಿಯ ಅತಿ ದೊಡ್ಡ ಶಿವಲಿಂಗವೆಂದು ಪ್ರಸಿದ್ಧಿಯಾಗಿದೆ. ಪುರಾತತ್ವ ವಸ್ತು ಸಂಗ್ರಹಾಲಯ ಕಮಲಾಪುರ ಹಂಪಿಯ ಐತಿಹಾಸಿಕ ಮತ್ತು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಪರಿಚಯಿಸುವ ಪ್ರಮುಖ ಮ್ಯೂಸಿಯಂ ಆಗಿದೆ. ಇಲ್ಲಿ ಪ್ರಾಚೀನ ವಿಗ್ರಹಗಳು, ಶಿಲ್ಪಗಳು, ನಾಣ್ಯಗಳು ಮತ್ತು ಐತಿಹಾಸಿಕ ಅವಶೇಷಗಳನ್ನು ಸಂರಕ್ಷಿಸಲಾಗಿದೆ. ಹಂಪಿಯ ಶ್ರೀಮಂತ ಪರಂಪರೆಯನ್ನು ಅರಿಯಲು ಇದು ಅತ್ಯುತ್ತಮ ಸ್ಥಳವಾಗಿದೆ. ಇರುವ ಉದ್ದಾನ ವೀರಭದ್ರೇಶ್ವರ ದೇವಸ್ಥಾನವು ವಿಜಯನಗರ ಸಾಮ್ರಾಜ್ಯದ ಕಾಲದ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ವೀರಭದ್ರ ಸ್ವಾಮಿಗೆ ಸಮರ್ಪಿಸಲಾಗಿದೆ. ಅದರ ಸುಂದರ ಶಿಲ್ಪಕಲೆ ಮತ್ತು ಐತಿಹಾಸಿಕ ವಾಸ್ತುಶಿಲ್ಪಗಳಿಗೆ ಪ್ರಸಿದ್ಧವಾಗಿದೆ. ಹಂಪಿಯ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಈ ದೇವಾಲಯವು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಈಗ ನಾವಿರುವ ಸ್ಥಳ ಉಗ್ರ ನರಸಿಂಹ. ಹಂಪಿಯಲ್ಲಿರುವ ಉಗ್ರ ನರಸಿಂಹ ಮೂರ್ತಿ ವಿಜಯನಗರ ಸಾಮ್ರಾಜ್ಯದ ಶಿಲ್ಪಕಲೆಯ ಅದ್ಭುತ ಉದಾಹರಣೆಯಾಗಿದೆ. ಇದು ಏಕಶಿಲಾ ಒಂದೇ ಕಲ್ಲಿನಿಂದ ನಿರ್ಮಿಸಿದ ಮೂರ್ತಿಯಾಗಿದೆ. ಇದು ಕ್ರಿಸ್ತಶಕ 1528ರಲ್ಲಿ ಕೃಷ್ಣದೇವರಾಯ ಅವರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಿಸಿದ ಮೂರ್ತಿಯಾಗಿದೆ. ಸುಮಾರು 6.7 ಮೀಟರ್ ಎತ್ತರವಿರುವ ಈ ಮೂರ್ತಿಯನ್ನು ವಿಷ್ಣುವಿನ ನರಸಿಂಹ ಅವತಾರ ಎಂದು ಪ್ರತಿನಿಧಿಸಲಾಗಿದೆ. ಮೂಲತಃ ನರಸಿಂಹನ ತೊಡೆಯ ಮೇಲೆ ಲಕ್ಷ್ಮೀದೇವಿ ಕುಳಿತಿದ್ದ ಕಾರಣ ಇದನ್ನು ಲಕ್ಷ್ಮೀ ನರಸಿಂಹ ಎಂದು ಕರೆಯಲಾಗುತ್ತಿತ್ತು. ನಂತರ ಆಕ್ರಮಣಗಳಿಂದ ಲಕ್ಷ್ಮೀದೇವಿಯ ಭಾಗವನ್ನು ಹಾನಿಗೊಳಿಸಲಾಗಿದೆ. ಈ ಮೂರ್ತಿಯನ್ನು ಉಗ್ರ ನರಸಿಂಹ ಎಂದು ಕರೆಯಲಾಗುತ್ತದೆ. ಈ ಹಂಪಿಯ ಪ್ರಮುಖ ಪ್ರವಾಸಿ ಆಕರ್ಷಣೆಯ ಸ್ಥಳದಲ್ಲಿ ಒಂದಾಗಿದೆ. ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಸಾರುತ್ತದೆ.